ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ರೋಸ್ ಆಗಲಿ ಮತ್ತು ಮಲ್ಲಿಗೆ ಹೂವು ಆಗಲಿ ತುಂಬ ದಿನಗಳ ಕಾಲ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಲ್ಲಿಗೆ ಹೂವನ್ನಾಗಲಿ ನಾವು ತಂದಾಗ ಸ್ವಲ್ಪ ದಿನ ನಾವು ಸ್ಟೋರ್ ಮಾಡಬೇಕು ಅಂತಂದರೆ ಒಂದೇ ದಿನಕ್ಕೆಲ್ಲ ಕೆಲವೊಂದು ಸಾರಿ ಬಾಡೋಗ್ತಾ ಇರುತ್ತೆ. ಆ ಥರ ನಾವು ಆಗದೆ ಇರೋ ಥರ 15 ಡೇಸ್ವರೆಗೂ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಾನು ಕೆಲವೊಂದು ಟಿಪ್ಸಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಫಸ್ಟು ರೋಸ್ನ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ. ನೋಡಿ, ನಾವು ರೋಸ್ ಅಂತೂ ತಂದಿರ್ತೀವಿ, ತುಂಬಾ ತಂದಿರ್ತೀವಿ, ಮತ್ತು ಅದನ್ನು 1-2-3 ದಿನ ಆದಮೇಲೆ ಬಾಡೋಗ್ತಾ ಇರುತ್ತೆ. ನೋಡಿ, ಆ ಥರ ತುಂಬ ದಿನಗಳ ಕಾಲ ಒಂದು ತಿಂಗಳಿಗಾನಗಟ್ಟಲೆ ಅದನ್ನು ಸ್ಟೋರ್ ಮಾಡಬೇಕು ಅಂದರೆ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೀನಿ. ಮೊದಲಿಗೆ ತಳಕ್ಕೆ ಒಂದು ನ್ಯೂಸ್ ಪೇಪರ್ ಆಗಲಿ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಈ ಥರ ರೌಂಡಾಗಿ ಸರ್ಕಲ್ ಥರ ನಾನು ಸುತ್ತು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಾವು ಹೂವನ್ನು ಸ್ಟೋರ್ ಮಾಡ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ತಿಂಗಳಾನುಗಟ್ಟಲೆ ನಾವು ರೋಸ್ನ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾನು ಎಲ್ಲ ರೋಸ್ನೂ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಾವು ಸ್ಟೋರ್ ಮಾಡೋದ್ರಿಂದ ಹೂವು ತುಂಬಾ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ಬೇಕಿದ್ದರೆ ಟ್ರೈ ಮಾಡಿ, ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೋಡಿ, ಇವಾಗ ನ್ಯೂಸ್ ಪೇಪರ್ನ ಹೂವು ಎಲ್ಲ ಆದಮೇಲೆ ಮೇಲೆ ಒಂದು ಪೇಪರ್ನ ಮುಚ್ಕೊಂಡು ಕ್ಯಾಪ್ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಫ್ರಿಜ್ಜಲ್ಲಿ ನಾವು 1 ತಿಂಗಳವರೆಗೂ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಫ್ರೆಂಡ್ಸ್, ಫ್ರೆಶ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟಿಪ್ಪು, ಇವಾಗ ಮಲ್ಲಿಗೆ ಹೂವನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥ ಹೂವು. ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ. ನೋಡಿ, ಇದಕ್ಕೆ ನಾನು ಒಂದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಆದಷ್ಟು ಸ್ಟೀಲ್ ಬಾಕ್ಸೇ ತೊಗೊಳ್ಳಿ ಮಲ್ಲಿಗೆ ಹೂವಿಗೆ ಮಾತ್ರ. ಇಲ್ಲಾಂದರೆ ಪ್ಲ್ಯಾಸ್ಟಿಕ್ಕು ಯೂಸ್ ಮಾಡೋಂಗಿದ್ರೆ ಅದು ಬೇಗ ಬಾಡೋಗೋ ಚಾನ್ಸ್ ಇರುತ್ತೆ. ಸ್ಟೀಲ್ ಬಾಕ್ಸ್ನೇ ನಾನು ರೆಫರ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ, ಒಂದು ಸ್ಟೀಲ್ ಬಾಕ್ಸ್ನ ನಾನು ತೊಗೊಂಡಿದ್ದೀನಿ. ಟಿಫನ್ ಬಾಕ್ಸ್ ಆಗಲಿ ಇಲ್ಲಾಂದರೆ ಮಸಾಲೆ ಐಟಮ್ ಹಾಕ್ಕೊಳೋಂಥಕ್ಕೆ ಯಾವುದು ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೋ ಅದನ್ನೇ ತೊಗೊಳ್ಳಿ. ಫ್ರೆಂಡ್ಸ್, ತೊಗೊಂಡು ನೋಡಿ, ಒಂದು ಪೇಪರ್ ತೊಗೊಂಡು ನಾನು ಕೋನ್ ರೀತಿಯಲ್ಲಿ ನಾನು ಇದನ್ನು ಸುತ್ತಕೊಂಡು ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನೋಡಿ, ರೌಂಡಾಗಿ ಇದನ್ನು ಹೂವನ್ನು ಅದೇ ರೀತಿ ಇಡಬೇಕು ನಾವು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೂವು ಹಾಕ್ಬಿಟ್ಟು ಮೇಲೆ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಕ್ಯಾಪ್ ಹಾಕ್ಕೊಂಬಿಡ್ಬೇಕು. ಈ ಥರ ಹಾಕ್ಕೊಂಡು ನಾವು ಸ್ಟೋರ್ ಮಾಡೋದ್ರಿಂದ ಒಂದು 15 ಡೇಸ್ವರೆಗೂ ಹೂವು ಫ್ರೆಶ್ ಆಗಿರುತ್ತೆ. ಮಲ್ಲಿಗೆ ಹೂವು ಆಗಲಿ ಕನಕಾಂಬರ ಆಗಲಿ ಬೇಕಿದ್ರೆ ಟ್ರೈ ಮಾಡಿ. ಈಗ ಬಿಡಿ ಹೂವನ್ನು ಸ್ಟೋರ್ ಮಾಡೋದು ಹೆಂಗೆ ಅಂತ ನೋಡೋಣ. ನೋಡಿ, ಇದು ಬಿಡಿ ಹೂವು ನಾನು ಆಲ್ರೆಡಿ ಕಟ್ಟಿರೋ ಅಂತ ಇತ್ತು, ಅದಕ್ಕೆ ಬಿಡಿ ಹೂವನ್ನು ಸ್ವಲ್ಪ ದಿನ ಸ್ಟೋರ್ ಮಾಡೋಣ ಅಂತ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರ್ ತ್ಯಾವ ಆಗಿರ್ಬಾರ್ದು. ನೋಡಿ, ಟಿಶ್ಯೂ ಪೇಪರ್ ತೊಗೊಂಡು ಬಿಡಿ ಹೂವನ್ನೆಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಾಕ್ಕೊಂಡು ನೋಡಿ, ಈ ಥರ ಬುತ್ತಿ ಥರ ನಾವು ಕಟ್ಕೋಬೇಕು. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಬುತ್ತಿ ಥರ ಇರಬೇಕು. ಈ ಥರ ಆದಮೇಲೆ ಇನ್ನೂ ಒಂದು ನ್ಯೂಸ್ ಪೇಪರ್ ಆಗಲಿ ತಳಕ್ಕೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊತಾ ಇದ್ದೀನಿ ಸ್ಟೀಲ್ ಬಾಕ್ಸ್ಗೆ. ನೋಡಿ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಹಾಕ್ಕೊಂಡು ಆ ಹೂವನ್ನು ಅದರಲ್ಲಿ ಇಟ್ಕೊಂಡು ನಾವು ಮೇಲೆ ಪೇಪರ್ನ ಕವರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳೋದ್ರಿಂದ ಹೂವು ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಇನ್ನೂ ಒಂದು ವಿಧಾನದಲ್ಲಿ ತೋರಿಸ್ತೀನಿ. ನೋಡಿ, ಕಾಟನ್ ಬಟ್ಟೆನ ನಾನು ತ್ಯಾವ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಹೂವನ್ನ ಈ ಥರ ರೌಂಡಾಗಿ ಸುತ್ತಬಿಟ್ಟೇ ಇಡಬೇಕು ಯಾವತ್ತೇ ಆಗಲಿ. ಆ ಥರ ಇಡೋದ್ರಿಂದ ಬೇಗ ಬಾಡೋಗೋಲ್ಲ. ನೋಡಿ, ಈ ಥರ ಸುತ್ತಕೊಂಡು ಮೇಲೆಯಿಂದ ಕವರ್ ಮಾಡ್ಕೋಬೇಕು ಕರ್ಚಿಪ್ನ. ಈ ಕರ್ಚಿಪ್ಪು ಇಲ್ಲಾಂದರೆ ಟವಲ್, ಸಣ್ಣ ಟವಲು ಯಾವುದಿದ್ರೆ ಅದು ತೊಗೊಳ್ಳಿ. ನೋಡಿ, ನಾನು ಸ್ಟೀಲ್ದು ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಲ್ಲಿ ನಾನು ಇಟ್ಕೊಂಡು ಹೂವನ್ನು ಮತ್ತು ಅದು ಕ್ಯಾಪ್ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರನೂ ಇಟ್ಕೊಳೋದ್ರಿಂದ ಆ ಕಾಲದವರೆಲ್ಲ ಇದೇ ಥರ ಮಾಡ್ತಿದ್ರು. ಈ ಥರ ಇಟ್ಕೊಳೋದ್ರಿಂದನೂ ಹೂವು ಬಾಡಲ್ಲ. ಫ್ರೆಂಡ್ಸ್, ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು. ಈಗ ಇನ್ನೂ ಒಂದು ವಿಧಾನದಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಪ್ಲ್ಯಾಸ್ಟಿಕ್ಕು ಬಾಕ್ಸ್ ತೊಗೊಂಡಿದ್ದೀನಿ. ಇದನ್ನು
ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬಿಡಿ ಹೂವನ್ನು ಸ್ಟೋರ್ ಮಾಡೋಣ. ತಳಕ್ಕೆ ಒಂದು ನ್ಯೂಸ್ ಪೇಪರ್ ಆಗಲಿ ಇಲ್ಲ ಟಿಶ್ಯೂ ಪೇಪರ್ ಆಗಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಬಿಡಿ ಹೂವನ್ನು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಮೇಲೆ ಸ್ವಲ್ಪ ನ್ಯೂಸ್ ಪೇಪರ್ಗಳು ಮನೆಯಲ್ಲಿರುತ್ತಲ್ವ, ನ್ಯೂಸ್ ಪೇಪರ್ ಆಗಲಿ ಇಲ್ಲ ಅಂದರೆ ಬೇರೆ ಮನೆಯಲ್ಲಿರೋಂಥ ಪೇಪರ್ಗಳ್ನ ಸಣ್ಣ ಸಣ್ಣ ಪೀಸ್ಗಳ್ನ ಅದರಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕೋದ್ರಿಂದನೂ ಅದರಲ್ಲಿ ಬರೋವಂಥ ನೀರಿನಂಶ ಪೇಪರ್ ಎಳ್ಕೊಳ್ಳುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಆರಾಮಾಗಿ ನಾವು ಇಟ್ಕೋಬೋದು. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.